ಬನ್ನಿ ಎನುಮರೇಷನ್ ಫಾರ್ಮ್ ಅನ್ನ ಯಾವ ತರ ತುಂಬಬೇಕು ಅಂತ ನೋಡೋಣ. ಈ ಕಾಲಮ್ ಬಂದ್ಬಿಟ್ಟು 2007ರದ ಡಾಟಾ ಇದೆ. ಇಲ್ಲಿ ಕರೆಂಟ್ ಡಾಟಾ ಅಲ್ಲ, ಇದು ನಿಮ್ಮ ಡಾಟಾ ಇದೆ. ಯಾರ್ದು ಫೋಟೋ ಇರುತ್ತೋ ಇಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ, ಹೆಸರು, ಅಡ್ರೆಸ್, ಎಪಿಕ್ ಐಡಿ ಇರುತ್ತೆ. ಇಲ್ಲಿ ಭಾಗದ ಸಂಖ್ಯೆ ಎಲ್ಲ ಇರುತ್ತೆ ನಿಮ್ದು. ಇಲ್ಲಿ ನಿಮ್ ಕ್ಯೂ ಆರ್ ಕೋಡ್, ಇಲ್ಲಿ ನಿಮ್ ಫೋಟೋ, ಇಲ್ಲಿ ನಿಮ್ಮ ಹೊಸ ಫೋಟೋ ಬ್ಯಾಕ್ ಗ್ರೌಂಡ್ ವೈಟ್ ಇರೋದು ಅಂಟಿಸ್ಬೇಕು. ಸ್ಟ್ಯಾಂಪ್ ಸೈಜು ಇಲ್ಲ ಪಾಸ್ಪೋರ್ಟ್ ಸೈಜು. ಇಲ್ಲಿ ನಿಮ್ಗೆ ನಿಮ್ಮ ತಂದೆಯ ಅಥವಾ ತಾಯಿಯ ಅಥವಾ ಅಜ್ಜ ಅಜ್ಜಿಯ 2002 ವಿವರನ್ನ ತುಂಬಬೇಕಾಗುತ್ತೆ. ಇಲ್ಲಿ ನಾನೇನ್ ಮಾಡ್ತೀನಿ, ನಮ್ಮ ತಾಯಿದ್ ಇರೋದ್ರಿಂದ ಎಸ್ ಐ ಆರ್ ಅಲ್ಲಿ ನೀವು 2002 SIR ಲಿಸ್ಟ್ ಅಲ್ಲಿ ತೆಗೆದ್ರೆ ಅವ್ರದ್ದು ಹೇಗಿದೆ ಹೆಸರು, ಈಗಿನ ಹೆಸರು ಬರಿಬೇಡಿ. ಯಾಕಂದ್ರೆ ಈಗ ಅವ್ರ ಮದುವೆ ಆದ್ಮೇಲೆ ಚೇಂಜ್ ಆಗಿರತ್ತೆ ಹೆಸರು. ಆದ್ರೆ ಮೊದಲು ಅವ್ರ ತವರ್ ಮನೆಯ ಸರ್ನೇಮ್ ಇರೋದ್ರಿಂದ ಹೇಗಿದೆ ಹಾಗೆ ತುಂಬಬೇಕು. ಇದು ಫಾರ್ಮ್ 8 ಅಲ್ಲ ಎಡಿಟ್ ಮಾಡಕ್ಕೆ, ಇದು ಫಾರ್ಮ್ ಎನುಮರೇಷನ್. ನೀವು ವೋಟಿಂಗ್ ಗೊಳಿಸ್ಬೇಕಾ ನಿಮ್ದು ಇಲ್ವಾ, ಅಥವಾ ತೆಗೆದು ಬಿಸಾಕ್ಬೇಕಾ ಅಂತ ಅಷ್ಟೇ, ಡಿಲೀಷನ್ ಮಾಡ್ಬೇಕಾ ಅಂತ. ಸೊ ಮಿಸ್ಟೇಕ್ ಆದಲ್ಲಿ ಡಿಲೀಟ್ ಆಗತ್ತೆ, ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಅವ್ರದ್ದು ಹೆಸರು ಹೇಗಿದೆ ಹಾಗೆ ತುಂಬಿದೀನಿ. ಪಕ್ಕದಲ್ಲಿ ತೆಳಗಡೆ ಇಪಿಕ್ ಐಡಿ ಇದೆ. ಅವ್ರ ಇಪಿಕ್ ಐಡಿಯನ್ನ ಲಾಸ್ಟ್ ಅಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಹಳೇದ್ ನಿಮ್ಮ ಹತ್ರ ಇರುತ್ತೆ, ಅದನ್ನ ತುಂಬಿ. ಆಮೇಲೆ ಅವ್ರ ತೆಳಗಡೆ ಸಂಬಂಧಿಯ ಹೆಸರು ಅಂತ ಬರ್ದಿದ್ದಾರೆ. ಸಂಬಂಧಿ ಹೆಸರು ಅಂತಂದ್ರೆ ನಿಮ್ದು ಅವ್ರ ಗಂಡಂದು ಬರಿಬೇಡಿ. ಸಂಬಂಧಿ ಹೆಸರು ಅಂದ್ರೆ ಇದೇ ಲಿಸ್ಟ್ ಅಲ್ಲಿ ನೋಡಿ, ಇಲ್ಲಿ ಸಂಬಂಧಿಯ ಹೆಸರು ಅಂತ ಇರುತ್ತೆ, ಅವ್ರ ಸಂಬಂಧಿ ಹೆಸರು ಅಂತ ತುಂಬಬೇಕು. ತೆಳಗಡೆ ಸಂಬಂಧ ಅಂತ ಬರ್ದಿದ್ದಾರೆ. ಈ ಮನುಷ್ಯರಿಗೆ ಏನಾಗ್ಬೇಕು, ತಂದೆ ಆಗ್ಬೇಕಂದ್ರೆ ತಂದೆ ಅಂತ ಬರ್ದಿದ್ದೀನಿ. ಆಮೇಲೆ ಜಿಲ್ಲೆ ಬೆಳಗಾವಿ ಬರ್ದಿದ್ದೀನಿ. ನಮ್ದು ಹೆಂಗಿದೆ ನಿಮ್ದು ನೋಡ್ಕೊಳ್ಳಿ, ಸೇಮ್ ಕಾಪಿ ಮಾಡಕ್ ಹೋಗ್ಬಿಡಿ. ರಾಜ್ಯ ಕರ್ನಾಟಕ ಮಾಡಿದೀನಿ. ಆಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಬರ್ದಿದಾರಲ್ಲ, ಈ ಫಾರ್ಮ್ ಅಲ್ಲಿ ನಿಮ್ಗೆ ಮೇಲ್ಗಡೆ ಸಿಗುತ್ತೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂತ ಬಿಟ್ಟು, ಇಲ್ಲಿ ಅತನಿ ಸಾಮಾನ್ಯ ಅಂದ್ರೆ ಅತನಿ ಸಾಮಾನ್ಯ ಅಂತ ಬರ್ದಿದ್ದೀನಿ. ಕೆಳಗಡೆ ಇಲ್ಲಿ ನಂಬರ್ ಅನ್ನತ್ತೆ, ಸಂಖ್ಯೆ ಮತ್ತು ಹೆಸರು ಅಂತ ಇರುತ್ತೆ. ಇಲ್ಲಿ ಅತನಿ 209 ಅಂತ ಇದೆಯಲ್ಲ, ಸೊ ಇದನ್ನೇ ಬರ್ದಿದ್ದೀನಿ. ಆಮೇಲೆ ಭಾಗದ ಸಂಖ್ಯೆ ನಿಮ್ಗೆ ಎಲ್ಲಿ ಸಿಗುತ್ತೆ, ಭಾಗದ ಸಂಖ್ಯೆ ನೋಡಿ, ಇಲ್ಲಿ ಮೂಲೆಯಲ್ಲಿ ಇದೇ ಫಾರ್ಮ್ ಅಲ್ಲಿ ಭಾಗದ ಸಂಖ್ಯೆ ಅಂತ ಸಿಗುತ್ತೆ. ಈ ಭಾಗದ ಸಂಖ್ಯೆ ಬರ್ಬಿಡಿ. ಕ್ರಮ ಸಂಖ್ಯೆ ಅಂದ್ರೆ ಸೀರಿಯಲ್ ನಂಬರ್. ಇದು ಇದೇ ನೀವು ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡಿದ್ರ, ಈ ಫಾರ್ಮ್ ಈ ತರ ಇರುತ್ತೆ. ಮೊದಲು ಮೇಲ್ಗಡೆ ಇರುತ್ತೆ, ಕೆಳಗಡೆ ಇರುತ್ತೆ. ಇದು ನೋಡಿ ಸೀರಿಯಲ್ ನಂಬರ್. ಸೀರಿಯಲ್ ನಂಬರ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿದೆ. ಈ ಸೀರಿಯಲ್ ನಂಬರ್ ಅನ್ನ ನಾನು ಇಲ್ಲಿ ಬರ್ದ್ಬಿಟ್ಟೆ. ಈಗ 2002 ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿದು ನೀವು ಡೀಟೇಲ್ಸ್ ತುಂಬಿಟ್ರಿ. ಅದಾದ್ಮೇಲೆ ನೀವು ತುಂಬಬೇಕಾಗಿರೋದು ನಿಮ್ಮ ಡಾಟಾ, ನಿಮ್ಮ ಡೇಟ್ ಆಫ್ ಬರ್ತ್ ತುಂಬಬೇಕು, ನಿಮ್ಮ ಆಧಾರ್ ಕಾರ್ಡ್ ತುಂಬಬೇಕು, ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರೋ ತುಂಬಿ. ಈ ಹೊಸದ್ ಬೇಕು ನನಗೆ ಇದ್ದಕ್ಕೆ ಫಾರ್ಮ್ ನಂಬರ್ A2 ವೋಟಿಂಗ್ ಲಿಸ್ಟ್ ಅಲ್ಲಿ ಎಡಿಟಿಂಗ್ ಫಾರ್ಮ್ ಅಂತ ಬರುತ್ತೆ. ಆದ್ರೆ ಇದು ಎನುಮರೇಷನ್ ಫಾರ್ಮ್, ನಿಮ್ಮ ಓಟ್ ಹೊಡಿಬೇಕಾ ಹೇಳ್ಬೇಕಾ ಅಂತ. ಆಮೇಲೆ ತಂದೆ ಹೆಸರು ಬರೀಬೇಕು, ಅವ್ರ ಇಪಿಕ್ ಐಡಿ ಬರೀಬೇಕು, ತಾಯಿ ಹೆಸರು ಬರೀಬೇಕು, ಅವ್ರ ಇಪಿಕ್ ಸಂಖ್ಯೆ ಅಂತಂದ್ರೆ ನಿಮ್ಗೆ ಗೊತ್ತು, ಆಲ್ರೆಡಿ ಇಲ್ಲಿ ಬರುತ್ತೆ ವೋಟಿಂಗ್ ಇದರ ಮೇಲ್ಗಡೆ ಇಲ್ಲೇ ಬರುತ್ತೆ ನಿಮ್ಗೆ. ಓಕೆನಾ, ಇಲ್ಲಿ ಬರುತ್ತೆ ಮೇಲ್ಗಡೆ, ಇದನ್ನ ತುಂಬಿ ಸೇಮ್ ಆಗಿ. ಓಕೆನಾ. ಆಮೇಲೆ ಇಪಿಕ್ಕು ಮತ್ತೆ ಆಧಾರ್ ಕಾರ್ಡು ಇದು ಆಪ್ಷನಲ್ ಇದೆ. ಆಪ್ಷನಲ್ ಅಂತಂದ್ರೆ ನೀವು ಇದ್ರೆ ತುಂಬಿ, ಇಲ್ಲಾಂದ್ರೆ ಇಲ್ಲ. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ರೆ ತುಂಬಿ ನಂಬರು. ಆದ್ರೆ ಇಪಿಕ್ ಐಡಿ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗ್ಬಿಡಿ, ಆಮೇಲೆ ಟೆನ್ಷನ್ ತಗೋಬಿಡಿ. ಇಲ್ಲಿ ತುಂಬಿ. ಈಗ ನಂದಾಯ್ತು. ಈಗ ನಮ್ಮ ತಾಯಿದ್ ಯಾವ ತರ ಫಿಲ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಇವ್ರಿಗೂ ಇದೇ ಡಾಟಾ ಯೂಸ್ ಆಗತ್ತೆ. ಓಕೆ, ಇದೇ ಫಾರ್ಮ್ ಯೂಸ್ ಆಗತ್ತೆ. ಆಮೇಲೆ ಎನುಮರೇಷನ್ ಫಾರ್ಮ್ ತೆಗಿಬೇಕಾದ್ರೆ ನೀವು ಒಂದು ಗಮನ ಇಡಿ. ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ತಾಯಿ, ಅವರ ತಮ್ಮಗಳು, ಅವ್ರ ಅಜ್ಜ ಅಜ್ಜಿ, ಅಂದ್ರೆ ನಮ್ಮ ತಾಯಿಯ ಅಮ್ಮ ಅಪ್ಪ, ಅವ್ರ ಲಿಸ್ಟ್ ಎಲ್ಲ ಹತ್ರನೇ ಇರುತ್ತೆ. ಓಕೆನಾ. ಈಗ ಏನ್ ಮಾಡ್ತೀವಿ, 2002 ಡಾಟಾ ಇಲ್ಲಿ ಅಂತ ಹೇಳಿದ್ದೆ. ಈಗ ಇವ್ರದ್ದು ತಂದೆ ಡಾಟಾನು ಇದೆ. ಹಾಗಾದ್ರೆ ಮ್ಯಾಪಿಂಗ್ ಮಾಡೋಣ? ಇಲ್ಲ, 2002 ಡಾಟಾ ಅವ್ರದ್ದು ಆಲ್ರೆಡಿ ಇರೋದ್ರಿಂದ, ಅವ್ರ ಲಿಸ್ಟ್ ಅಲ್ಲಿ ಹೆಸರು ಇರೋದ್ರಿಂದ ನಾನು ಎಡಗಡೆ ತುಂಬ್ತೀನಿ. ಸೇಮ್ ಈಗ ಮೇಲ್ಗಡೆ ಅವ್ರ ಹೆಸರು ಇರುತ್ತೆ, ಮದ್ವೆ ಆದ್ಮೇಲೆ ಸರ್ನೇಮ್ ಗಂಡನ್ ಬರುತ್ತಲ್ಲ. ಆದ್ರೆ ಇಲ್ಲಿ ಹೆಸರು ಇದನ್ನ ಬರೆಯಂಗಿಲ್ಲ. 2002 ಡಾಟಾ ಸೇಮ್ ಟು ಸೇಮ್ ಫಿಲ್ ಅಪ್ ಮಾಡಬೇಕು. 2002 ಡಾಟಾ ನಾನು ಹೆಸರನ್ನ ಬರೀತೀನಿ. ಓಕೆ, ಹೇಗಿದೆ ಹೆಸರು ಹಾಗೆ ಬರೀರಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು, ಅವರ ಹೆಸರು, ಅವರು ಗಂಡನ ಹೆಸರು, ಸರ್ನೇಮ್ ಬರುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ಇದು ಬರೆಯೋ ಅವಶ್ಯಕತೆ ಇಲ್ಲ. ಹೇಗಿದೆ ಹಿಂಗ್ ಸಿಂಪಲ್ ಆಗಿ ಇದು ಹಿಂಗಿದೆ ಹಂಗೆ ಬರ್ಬಿಡಿ. ಕೆಳಗಡೆ ಇಪಿಕ್ ಐಡಿ ಅಂದ್ರೆ ವೋಟರ್ ಐಡಿ ಅಂತ ಹೇಳಿದ್ನಲ್ಲ, ನೀವು ಈಗಿರೋದು ಬರಿಬಿಡಿ. ಅಡ್ರೆಸ್ ಚೇಂಜ್ ಆಗಿದ್ರೆ ಇದ್ ಮಾಡಿದ್ರೆ ಅದು ಬರಿಬಿಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಇಲ್ಲ ಹಳೇದ್ ನಿಮ್ ಇರುತ್ತೆ, ಇದನ್ನ ಬರ್ದ್ಬಿಡಿ. ಕೆಳಗಡೆ ನೀವು ಸಂಬಂಧಿ ಹೆಸರು ಅಂತ ಬರ್ದಿದ್ರಲ್ಲ, ಸಂಬಂಧ ಅಂತಂದ್ರೆ ನೀವು ನಾನು ಸಂಬಂಧ ಆಗ್ತೀರಾ, ನನ್ನ ಮಗನ್ ಬರೆದ್ಬಿಡ್ತೀನಿ, ನಂದೇ ಬರೀತೀನಿ ನನ್ನ ತಾಯಿ ಅಂತಲ್ಲ. ಇಲ್ಲಿ ನೋಡಿ ಹೆಸರು, ಸಂಬಂಧಿಯ ಹೆಸರು ಅಂತ ಇರುತ್ತಲ್ಲ, ಈ ಕಾಲಮ್ ಅಲ್ಲಿ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಸಂಬಂಧಿಯ ಹೆಸರು ಬರ್ದ್ಬಿಡಿ. ಕೆಳಗಡೆ ಈ ಮನುಷ್ಯ ಇವ್ರಿಗೆ ಏನ್ ಸಂಬಂಧ ಆಗ್ತಾರ ಅಂದ್ರೆ ತಂದೆ ಆಗ್ತಾರ ಅಂತ ಬರೀತಾರ. ಆಮೇಲೆ ಬೆಳಗಾವಿ ಇದು ಜಿಲ್ಲಾ, ಇದು ಕರ್ನಾಟಕ ರಾಜ್ಯ ಏನಂತಂದ್ರೆ ಕರ್ನಾಟಕ ಬರಿಬೇಕು. ಅದಾದ್ಮೇಲೆ
ಇಲ್ಲಿ ವಿಧಾನ ಸಭಾ ಕ್ಷೇತ್ರದ ಹೆಸರು ಅಂತ ಇದೆಯಲ್ಲ, ಇಲ್ಲಿ ನೋಡಿ ಹೆಸರು ಮತ್ತೆ ನಂಬರ್ 2 ಇದೆಯಲ್ಲ, ಇಲ್ಲಿ ಅಥಣಿ ಸಾಮಾನ್ಯ ಅಂತ ಬರೀತೀನಿ. ಇಲ್ಲಿ ನಂಬರ್ ಇದೆಯಲ್ಲ, ನಂಬರ್ ಹೆಸರು 2 ಇದೆ. 209 ಅಥಣಿ ನೋಡಿ, 209 ಅಥಣಿ ಇಲ್ಲಿ ಬರುತ್ತೆ. ಆಮೇಲೆ ಭಾಗ ಸಂಖ್ಯೆ ಎಲ್ಲಿ ಸಿಗುತ್ತೆ ನಿಮ್ಗೆ? ಭಾಗ ಸಂಖ್ಯೆ ಈ ಫ್ರಂಟ್ ಪೇಜ್ ಅಲ್ಲಿ ಭಾಗ ಸಂಖ್ಯೆ ಸಿಗುತ್ತೆ. ಈಗಿನ ಭಾಗ ಸಂಖ್ಯೆ ಚೇಂಜ್ ಇರುತ್ತೆ, ಆಗಿನ ಭಾಗ ಸಂಖ್ಯೆ ಚೇಂಜ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಭಾಗ ಸಂಖ್ಯೆ ಆಯ್ತು. ಇದು ಕ್ರಮ ಸಂಖ್ಯೆ ಅಂದ್ರೆ ಸೀರಿಯಲ್ ನಂಬರ್. ಈ ನಿಮ್ ಪೇಜ್ ಸೆಕೆಂಡ್ ಪೇಜ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಅಂತಾರೆ ಅದಕ್ಕೆ. 340 ಇಲ್ಲಿ ಬರ್ದ್ಬಿಟ್ಟೆ. ಓಕೆನಾ? ಇವ್ರದ್ದು 2002 ಡಾಟಾ ಫಿಲ್ ಆಯ್ತು. ಈಗ ಸರ್ ಈಗ ಚೇಂಜ್ ಆಗಿದೆ, ನಮ್ಮ ತಾಯಿ ಹೆಸರು, ಈಗಿನ ತಾಯಿ ಹೆಸರು ನಮ್ ಎಲ್ಲಿ ಬರಿಬೇಕು? ಈಗಿನ ತಾಯಿ ಹೆಸರು ನಿಮ್ಗೆ ಬರೆಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇರುತ್ತೆ. ಓಕೆನಾ? ಇಪಿಕ್ ಐಡಿ ಅಲ್ಲೆಲ್ಲ ಇರುತ್ತೆ. ಓಕೆನಾ? ಇದು ಇಪಿಕ್ ಐಡಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಇರುತ್ತೆ ಇಪಿಕ್ ಐಡಿ ಮೇಲೆ, ಟೆನ್ಷನ್ ಇಲ್ಲ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಬರಿತೀನಿ. ನೆಕ್ಸ್ಟ್ ಆಧಾರ ಸಂಖ್ಯೆ ಇದೆಯಲ್ಲ, ಆಧಾರ ಸಂಖ್ಯೆಯನ್ನ ಬರಿತೀನಿ. ಓಕೆ, ಆಮೇಲೆ ಮೊಬೈಲ್ ನಂಬರ್ ಲಿಂಕ್ ಇರೋದು ಬರಿತೀನಿ. ಮೊಬೈಲ್ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ವೋಟರ್ ಲಿಸ್ಟ್ ಇನ್ವಿಟೇಷನ್ ಫಾರ್ಮ್. ಆಮೇಲೆ ಅವರ ತಂದೆ ಹೆಸರು ಇಪಿಕ್ ಐಡಿ ಕೆಳಗಡೆ, ಅವರ ತಾಯಿಯ ಹೆಸರು ಅಂತ ಕೇಳಿದ್ದಾರೆ. ಆಮೇಲೆ ಅವ್ರ ಎಪಿಕ್ ಐಡಿ, ಆಮೇಲೆ ಅವರ ಸಂಗಾತಿ ಹೆಸರು, ಅಂದ್ರೆ ಹೆಂಡತಿ ಆಗಿದ್ರೆ ಗಂಡಂದ ಬರಿಬೇಕು, ಗಂಡಂದಾಗಿದ್ರೆ ಹೆಂಡತಿ ಬರಿಬೇಕು. ಓಕೆನಾ? ಇಷ್ಟು. ಈಗ ಬಿ ಎಲ್ ಜೊತೆ ಮಾತಾಡಿರೋ ಸಮ್ ಕ್ವಶನ್ಸ್ ಇದಾವೆ, ಅವ್ರ ಜೊತೆ ಕ್ಲಿಯರ್ ಮಾಡಿದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿದೀನಿ. ತುಂಬಾ ಜನಕ್ಕೆ ತುಂಬಾ ಕ್ವಶನ್ಸ್ ಇರುತ್ತೆ, ಕೇಳಿಸ್ಕೊಳ್ಳಿ.